ಭಾರತ್ ಮಾತಾಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಪ್ರಜಾ ಸಂಘರ್ಷ ಸಮಿತಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೂ ಹೋರಾಟ, ಗೆಲ್ಲುವವರೆಗೂ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು. ಸರ್ಕಾರನಂತೆ ಸರ್ಕಾರ, ರಪ್ಪಂದಂತೆ ಸರ್ಕಾರ, ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಧಿಕ್ಕಾರ, ಅಧಿಕಾರ, ಬೇಕೇ ಬೇಕು, ನ್ಯಾಯ ಬೇಕು. ಗ್ರಾಮ ಪಂಚಾಯತಿಗಳು ಇವುಗಳಿನ ಸಮಸ್ಯೆಗಳ ಕೂಪವಾಗಿದೆ. ಸ್ಮಶಾನಕ್ಕೆ ಸರಿಯಾದ ದಾರಿ ಇಲ್ಲ, ದಾರಿ ಮಾಡಿಕೊಡಿ. ಸ್ಮಶಾನವನ್ನು ಅಭಿವೃದ್ಧಿಪಡಿಸಿ. ಗ್ರಾಮ ಪಂಚಾಯತಿಯ ಪಕ್ಕದಲ್ಲಿರುವಂಥ ದನಕರುಗಳಿಗೆ ಕುಡಿಯುವ ನೀರುವ ತೊಟ್ಟಿಯನ್ನು ಸರಿಪಡಿಸ್ಕೊಡಿ. ಆಮೇಲೆ ಘನತ್ಯಾಜ್ಯದ ವಿಲೇವಾರಿ ಘಟಕದ ಜಾಗವನ್ನು ಹದ್ದುಬಸ್ತು ಮಾಡಿಕೊಡಿ. ಗ್ರಾಮ ಪಂಚಾಯತಿಯ ಕಟ್ಟಡಕ್ಕೆ ಜಾಗವನ್ನು ಹದ್ದುಬಸ್ತು ಮಾಡಿಕೊಡಿ. ಈ ಥರ ವಿವಿಧ ಗ್ರಾಮ ಪಂಚಾಯಿತಿಗಳ ಸೊನಗಾನಹಳ್ಳಿ ಗ್ರಾಮ ಪಂಚಾಯಿತಿ, ಕುರುಡಿ ಗ್ರಾಮ ಪಂಚಾಯಿತಿ, ನಾಮಗುಂಡ್ಲು ಗ್ರಾಮ ಪಂಚಾಯಿತಿ, ಬಿ ಬೊಮ್ಮಸಂದ್ರ ಗ್ರಾಮ ಪಂಚಾಯಿತಿ, ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ, ಮುದಲೋಡು ಗ್ರಾಮ ಪಂಚಾಯಿತಿ, ಬೈಚಾಪುರ ಗ್ರಾಮ ಪಂಚಾಯಿತಿ, ಸೊನಗಾನಹಳ್ಳಿ ಗ್ರಾಮ ಪಂಚಾಯಿತಿ, ಒಂದಲ್ಲ ಎರಡಲ್ಲ ಗ್ರಾಮ ಪಂಚಾಯಿತಿಗಳ ಸರಮಾಲೆಯೇ ಸಮಸ್ಯೆಗಳ ಸರಮಾಲೆಯೇ ಇವತ್ತು ದಿವಸ. ಅದ್ರ ಬಗ್ಗೆ ನಾವು ತಾರೀಕು 20/2/2025 ಅಂದರೆ ಫೆಬ್ರವರಿಯಲ್ಲಿ ನಮ್ಮ ಏನು ಜನವರಿ ಮತ್ತು ಫೆಬ್ರವರಿಯಲ್ಲಿ ನಮ್ಮ ಎಲ್ಲ ಪ್ರಜಾ ಸಂಘರ್ಷ ಸಮಿತಿಯ ವತಿಯಿಂದ ಅನೇಕ ಸಮಸ್ಯೆಗಳನ್ನು ಕೊಟ್ಟಿದ್ದರೂ ಸಹ ಯಾವುದೇ ಒಂದು ಸಮಸ್ಯೆಯನ್ನು ಕೈಗೆತ್ತಿಕೊಂಡು ಸರಿಪಡಿಸುವಂಥ ಒಂದು ಕ್ರಮದಲ್ಲಿ ನಮ್ಮ ತಾಲೂಕಿನ ಏನು ಇ.ಒ. ಕಚೇರಿ ಮುಂದಾಗದೇ ಇರೋದು ತುಂಬ ದುಃಖದ ಸಂಗತಿ, ಶೋಚನೀಯ ಸಂಗತಿ. ಇದೇನು ಈ ದಿವ್ಯ ನಿರ್ಲಕ್ಷ್ಯ ಯಾಕೆ ಅನ್ನೋದು ಏನು ಗೊತ್ತಾಗ್ತಾ ಇಲ್ಲ. ಇದೇನು ಸುಮ್ಮನೆ ಆಫೀಸ್ ಇದೆ, ಅಲಂಕಾರಕ್ಕೆ ಪಾರ್ಕ್ ಮಾಡಿದ್ದಾರೆ, ಸಮಗಳು ಬರ್ತಾ ಇದೆ. ಆದರೆ ಈ ಸಮಸ್ಯೆಗಳನ್ನು ಇದಕ್ಕೆ ಬಗೆಹರಿಸೋದಕ್ಕೆ ಯಾಕೆ ಇವರು ಮೀನಾಮೇಷ ಎಣಿಸ್ತಾ ಇದ್ದಾರೆ? ಏನು ಸುಮ್ಮನೆ ಸಂಬಳ ಎಣಿಸ್ಕೊಂಡು ಮನೆಗಳಿಗೆ ಹೋಗೋದಕ್ಕ? ನಾನೆಲ್ಲ ನೋಡ್ತಾ ಇದ್ದೀನಿ ಗ್ರಾಮ ಪಂಚಾಯತಿಗಳಲ್ಲಿ, ನಮ್ಮ ಮಂಚೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲೂ ನಾನು ನೋಡ್ತಾ ಇದ್ದೀನಿ. ಎಲ್ಲ ಸಮಸ್ಯೆಗಳ ಕೈವಾಡಿವೆ. ಇವತ್ತು ದಿವಸ ಪಕ್ಕದ ತಾಡಪತ್ರಿಗೆ ಹೋದರೆ ಒಂದೇ ಒಂದು ಪ್ಲಾಸ್ಟಿಕ್ ಒಂದೇ ಒಂದು ಚೂರಿಲ್ಲಣ್ಣ. ಅದು ಎಷ್ಟು ಚೆನ್ನಾಗಿ ಅವರು ಆ ಒಂದು ತ್ಯಾಜ್ಯವನ್ನು ನಿರ್ವಹಣೆ ಮಾಡ್ತಾರೆ. ನಿಜವಾಗ್ಲೂ ಚರಂಡಿಗಳಲ್ಲಿ ಗಲೀಜೇ ಇರೋದಿಲ್ಲ, ಅಷ್ಟು ಸ್ವಚ್ಛವಾದಂಥದ್ದು ಪಾರ್ಕ್ಗಳು. ಆಮೇಲೆ ಪುಲಿವಿಂದಲಕ್ಕೆ ಹೋಗಿದ್ದೆ ಮೊನ್ನೆ ನಾವು ಗಂಡಿಕೋಟೆಗೆ ಹೋದಾಗ. ಎಷ್ಟು ಚೆನ್ನಾಗಿದೆ ಗ್ರಾಮ ಪಂಚಾಯತಿಗಳೆಲ್ಲ, ಅವೆಲ್ಲ ಪಟ್ಟಣ ಪಂಚಾಯತಿಗಳು ಅವೆಲ್ಲನೂ. ಏನಾಗಿದೆ ಮನೆಯೆಲ್ಲ ಗದಕ್ಕೆಲ್ಲ ಟೂರ್ ಕಳಿಸಿದ್ದಾರೆ. ನಮ್ಮ PDOಗಳು ಸಮೇತ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಮಿತಿಯ ಅಧ್ಯಕ್ಷರು ಎಲ್ಲರೂ ಕರ್ಕೊಂಡು ಹೋಗಿದ್ದಾರೆ. ತೋರಿಸಿದ್ದು ನಮ್ಮ ಪಾಟೀಲ್ ಅವರ ಸಾಮ್ರಾಜ್ಯದ ಗದಗ ಸಾಮ್ರಾಜ್ಯವನ್ನು, ಅವರ ಒಂದು ಕಾರ್ಯದ ವೈಖರಿಯನ್ನು ಎಲ್ಲನೂ ತೋರಿಸ್ಕೊಂಡು ಬಂದಿದ್ದಾರೆ. ಆದರೆ ಯಾವ PDOನೂ ಅದ್ರ ಬಗ್ಗೆ ಎಚ್ಚೆತ್ಕೊಂಡು ನಮ್ಮ ಗ್ರಾಮ ಪಂಚಾಯತಿಗಳು ಇಷ್ಟು ಚೆನ್ನಾಗಿರಬೇಕು ಅನ್ನೋ ಒಂದು ಕನಸಾಗಲಿ, ಒಂದು ಕಾರ್ಯಸೂಚಿ ಆಗಲಿ, ಟೈಮ್ ಟೇಬಲ್ ಆಗಲಿ ಏನೂ ಇಲ್ಲ. ಸುಮ್ಮನೆ ಹೋಗೋದು ಬರೋದು, ಸರ್ಕಾರದವ್ರು ಸಂಬಳ ಕೊಡ್ತಾರೆ, ಖರ್ಚು ಮಾಡೋದು. ಹಿಂಗಾದರೆ ಎಲ್ಲಿ ನಮ್ಮ ಗ್ರಾಮ ಸ್ವರಾಜ್ಯ, ಎಲ್ಲಿ ನಮಗೆ, ಎಲ್ಲಿ ನಮ್ಮ ದೇಶ ಇಂಪ್ರೂವ್ ಆಗೋದು? ಎಲ್ಲಿ ಏನು ಈ ದೇಶದ ಜೀವಾಳುಗಳೇ ನಿಜವಾಗ್ಲೂ ಕಾರ್ಯನಿರ್ವಹಣೆ ಮಾಡೋದೇ ನಮ್ಮ ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿಗಳಿಗೆ ಒಂದು ಮೂಮೆಂಟ್ ರಿಜಿಸ್ಟ್ರ್ ಇಲ್ಲ. ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಇಒಗಳೇ ಆಗಲಿ, CEOಗಳೇ ಆಗಲಿ ಇವ್ರು ಬರೋದೇ ಇಲ್ಲ. ಇವರು ತಾಲೂಕಿನಲ್ಲಿ ಇರ್ತಾರೆ, ಅವರು ಜಿಲ್ಲೆಯಲ್ಲಿ ಇರ್ತಾರೆ. ಯಾವಾಗಲೂ ಒಂದು ಸತಿ ಸರ್ಪ್ರೈಸ್ ವಿಸಿಟ್, ಏನು ಪ್ಲಾಸ್ಟಿಕ್ನಲ್ಲಿ ಇದೆಯಾ ನಿಮ್ಮ ಅಂಗಡಿಯಲ್ಲಿ ಸರ್ಪ್ರೈಸ್ ಒಂದು ಸತಿ ಸರ್ಪ್ರೈಸ್ ವಿಸಿಟ್ ಮಾಡಿದ್ರೆ ಏನಾಗುತ್ತೆ? ಇದು ನಿತ್ಯವೂ ಅದನ್ನು ಮಾನಿಟರ್ ಮಾಡಬೇಕು. CC ಕ್ಯಾಮ್ರಾಗಳಿವೆ, ಇವರೆಲ್ಲನೂ ಮೊಬೈಲ್ಗಳಿವೆ. ಈವನ್ ಮೊಬೈಲ್ಗಳಲ್ಲೇ ನಾವು ಒಬ್ರಿಗೊಬ್ರಿಗೆ ಮುಖ ನೋಡ್ಕೊಂಡು ಮಾತಾಡ್ಕೋಬೋದು, ಏನೇನು ಗಲೀಜಿದೆ ತೋರಿಸಿ ಅನ್ಬೋದು. ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ, ಸಾಯಂಕಾಲ 6 ಗಂಟೆಗೆ ಹತ್ತಿಸಿರೋ ದೀಪ, ಆ ದೀಪ ಕೆಟ್ಟೋಗೋರು ಗಿಟ್ ಉರಿತಾನೆ ಇರುತ್ತೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ. ಇವತ್ತು ದಿವಸ ರಸ್ತೆಯಲ್ಲಿ CO ಅವರು ಬರ್ತಾರಲ್ಲ, ಇದೆಲ್ಲ ನೋಡೋದಿಲ್ವಾ? ವಿದ್ಯುತ್ ಶಕ್ತಿ ಎಷ್ಟು ನಷ್ಟ ಆಗುತ್ತೆ ಇದು. ಇವೆಲ್ಲನೂ ಇದು ನೋಡ್ತಾ ಇದ್ದರೆ ಅರಾಜಕತೆನಾ ನಮ್ದು ಏನಿದೆ ಇದು ಗ್ರಾಮ ಪಂಚಾಯತಿಗಳಲ್ಲಿ? ಆ ವಾಟರ್ ಮ್ಯಾನ್ಗಳು ಏನು ಮಾಡ್ತಾರೆ, ಆ ಸೀಪರ್ಗಳು ಏನು ಮಾಡ್ತಾರೆ, ಆ ಸೆಕ್ರೆಟರಿಗಳು, ಕಾರ್ಯದರ್ಶಿಗಳು ಏನು ಮಾಡ್ತಾರೆ? ಅವನ್ನೆಲ್ಲ ಮಾನಿಟ್ರ್ ಮಾಡೋದಿಲ್ವ ಎಷ್ಟು ಅಂತ? ಸ್ವಿಚ್ ಆಗಬೇಕು, ಕಂಟ್ರೋಲ್ ಸ್ವಿಚ್ ಆಗಬೇಕು. ಬೆಳಿಗ್ಗೆ 6 ಗಂಟೆ ಆಯ್ತು, ಬೆಳಗ್ಗೆ ಕರೀತು ಅಂದರೆ ಸ್ವಿಚ್ಗಳು ಆಫ್ ಮಾಡಬೇಕು. ಒಂದು ಇದು ಮಾಡಿಕೊಡ್ದು, ಸುಮ್ಮನೆ ಲೇಟ್ ಇಲ್ಲ ಅಂತ ಲೇಟ್ ಆಗಿಬಿಡೋದು.
ನಂದಾದೀಪವಾಗಿ ಹತ್ಕೊಂಡು ಉರಿತಾ ಇರುತ್ತೆ, ಹಗಲು ರಾತ್ರಿ ಮತ್ತೆ ಕೆಟ್ಟೋವರೆಗೂ ಹಂಗೆ ಬಲ್ಪ್ ಉರಿತಾ ಇರುತ್ತೆ. ಇದೆಲ್ಲ ಲೆಕ್ಕ ಇರ್ಬೇಕು ಸ್ವಾಮಿ. ಏನು ಪಾವತಿ ಮಾಡ್ತಾರಲ್ಲ ಇವರು, ಕಂದಾಯ ಪಾವತಿ ಮಾಡ್ತಾರಲ್ಲ ಇವರು ಗ್ರಾಹಕರು, ಅವರು ಒಂದೊಂದು ಪೈಸೆನೂ ಭಾಳ ಅಮೂಲ್ಯವಾಗಿರುತ್ತೆ. ಅದನ್ನು ಲೆಕ್ಕ ತಗೋಬೇಕು. ಗ್ರಾಮ ಪಂಚಾಯತಿಗಳು ಇಂಪ್ರೂವ್ ಮಾಡಬೇಕು. ಇವತ್ತು ದಿವಸ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಹೋಗಿದ್ದೆ ನಾವು. ಅದು ಚೆನ್ನಯ್ಯ ಪಾರ್ಕ್ ಎಷ್ಟು ಚೆನ್ನಾಗಿದೆ, ಬಸ್ ಸ್ಟ್ಯಾಂಡಲ್ಲಿ ಎಷ್ಟು ಚೆನ್ನಾಗಿ ಅದನ್ನು ಇಂಪ್ರೂವ್ ಮಾಡಿದ್ದಾರೆ. ಚೆನ್ನಾಗಿ ಇಂಪ್ರೂವ್ ಮಾಡೋದಕ್ಕೆ ಚೆನ್ನಾಗಿ ಇಂಪ್ರೂವ್ ಮಾಡಿದೆ ಅಂತ ಹೇಳ್ತೀವಿ, ಇಲ್ಲ ಅಂದರೆ ಇಲ್ಲ. ನೋಡಿ, ಜನವರಿಯಲ್ಲಿ ಕೊಟ್ಟಿರೋದು ಫೆಬ್ರವರಿಯಲ್ಲಿ ಕೊಟ್ಟಿರತಕ್ಕಂಥ ಸಮಸ್ಯೆಗಳು, ಗಮನ ಸೆಳೆದಿರತಕ್ಕಂಥ ಸಮಸ್ಯೆಗಳು, ಇದ್ರ ಬಗ್ಗೆ ಇವತ್ತಿನವರೆಗೂ ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂದರೆ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ನಮ್ಮ ತಾಲ್ಲೂಕಿನ ಗ್ರಾಮ ಪಂಚಾಯಿತಿಗಳ ಆಡಳಿತ, ನಮ್ಮ ಇಒಗಳ ಆಡಳಿತ, ನಮ್ಮ ಸಿಇಒಗಳ ಆಡಳಿತ? ಇದು ಸುಮ್ಮನೆ ಇದೇನು ಟಿಪ್ ಆಫ್ ಅನ್ ಐಸ್ಬರ್ಗ್ ಅಂತೀವಲ್ಲ, ಸುಮ್ಮನೆ ಇದಕ್ಕೆ ಒಂದೇ ಒಂದು ಉದಾಹರಣೆ ಅಷ್ಟೇ. ಇನ್ನು ಜಿಲ್ಲೆಯ ಉದಾಹರಣೆ ನೋಡಬೇಕು ನಮ್ಮ ಸಿಇಒಗಳು. ಇದು ಯಾವುದೇ ಕಾರಣಕ್ಕೂ ಈ ಬೇಜವಾಬ್ದಾರಿತನಕ್ಕೆ, ಈ ನಿರ್ಲಕ್ಷ್ಯಕ್ಕೆ ಇನ್ನು ಮುಂದೆ ನಾವು ಬಿಡೋಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಕಡಿವಾಣ ಆಗಬೇಕು. ಇವತ್ತಿನಿಂದಲೇ ಅದು ಪ್ರಾರಂಭ ಆಗುತ್ತೆ. ಇದಕ್ಕೆ ತಕ್ಷಣವೇ ಸಿಇಒರು ಇಒರು ಇಬ್ಬರು ಬಂದು ಇದಕ್ಕೆ ಏನು ಆನ್ಸರ್ ಕೊಡ್ತಾರೋ ಕೊಡಬೇಕು, ಇದಕ್ಕೆ ಉತ್ತರ ಏನು ಕೊಡ್ತಾರೋ ಕೊಡಬೇಕು. ಅಲ್ಲಿನವರೆಗೂ ನಮ್ಮ ಧರಣಿ ಮುಂದುವರಿಯುತ್ತೆ ಅಂತ ಈ ಮೂಲಕ ಇಡೀ ತಾಲೂಕು ಪಂಚಾಯಿತಿ ಕಾರ್ಯಾಲಯವನ್ನು, ನಮ್ಮ ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯವನ್ನು ಎರಡನ್ನೂ ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು. ವಂದನೆಗಳು.